ಓಕೆ ಫ್ರೆಂಡ್ಸ್, ಟಿಇಟಿಗೆ ಸಂಬಂಧಪಟ್ಟ ಹಾಗೆ ಈಗ ಬರ್ದಿರೋ ಕ್ವಶನ್, ಈ ಕ್ವಶನ್ ಟಿಇಟಿ ರೆಫರೆನ್ಸ್ ಬುಕ್ ಆರ್ ಡಿ ಶರ್ಮಾ ಅಂತ ಏನ್ ಹೇಳಿದ್ದಾರೆ, ಮ್ಯಾಥಮೆಟಿಕ್ಸ್ ರೆಫರೆನ್ಸ್ ಬುಕ್ ಅಲ್ಲಿ ಆರ್ ಡಿ ಶರ್ಮಾ ಇಸ್ ಆಲ್ಸೋ ಒನ್ ಆಫ್ ದ ಬುಕ್. ಆ ಬುಕ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಇರೋ ಕ್ವಶನ್. ಓಕೆ, ಫಾರ್ ಸಮ್ ಇಂಟೀಜರ್ ಎಂ ಎವರಿ ಈವನ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್. ಅಂದ್ರೆ ಎಂ ಅನ್ನೋದು ಯಾವ್ದಾರ ಒಂದು ಇಂಟೀಜರ್ ಆಗಿದ್ರೆ, ಎಂ ಅನ್ನೋದು ಯಾವ್ದಾದ್ರು ಒಂದು ಇಂಟೀಜರ್ ಆಗಿದ್ರೆ, ಇಲ್ಲಿ ಎವರಿ ಈವನ್ ಇಂಟೀಜರ್, ಪ್ರತಿಯೊಂದು ಈವನ್ ಇಂಟೀಜರ್ಸ್ ಈ 4 ಫಾರ್ಮ್ ಅಲ್ಲಿ ಯಾವ ಫಾರ್ಮ್ ಅಲ್ಲಿ ಬರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಫಾರ್ ಸಮ್ ಇಂಟೀಜರ್ ಎಂ ಅಂತ ಹೇಳಿದ್ರೆ, ಎಂ ಅಂದ್ರೆ 1 ತಗೊಂತಿದೀನಿ ಅಂತ ಅನ್ಕೊಳ್ಳಿ. ಎಂ ಅಂದ್ರೆ 1 ತಗೊಂತಿದೀನಿ. ಫಸ್ಟ್ ಆಪ್ಷನ್ ಇದೆ ಎಂ ಎ ಇದೆಯಾ ಅಂದ್ರೆ ಎಂ ಜಾಗಕ್ಕೆ 1 ಹಾಕ್ತಿದೀನಿ. ಹಾಗಾದ್ರೆ ಎಂ ಇಸ್ ಈಕ್ವಲ್ ಏನಾಯ್ತು 1. ಇದು ಈವನ್ ಇಂಟೀಜರ್ ಆಡ್ ಇಂಟೀಜರ್? ಆಡ್ ಇಂಟೀಜರ್. ಎಂ ಇಸ್ ಈಕ್ವಲ್ ಟು 1 ಅಂದ್ರೆ ಇದು ಆಗಲ್ಲ. ಸೆಕೆಂಡ್ ಆಪ್ಷನ್ ಬನ್ನಿ, ಎಂ ಪ್ಲಸ್ 1 ಇದೆ. ಎಂ ಅಂದ್ರೆ ಏನ್ ತಗೊಂಡಿದ್ದೀನಿ 1. 1 ಪ್ಲಸ್ 1 ಎಷ್ಟಾಯ್ತು 2. ಇದು ಈವನ್ ನಂಬರ್ ಆಗ್ತಾ ಇದೆ, ಇಟ್ಕೊಂಡಿರೋಣ ನಾನು. ಥರ್ಡ್ ಆಪ್ಷನ್ 2m ಇದೆ. 2 ಇಂಟು ಎಂ ಅಂತ. 2 ಇಂಟು ಎಂ ಅಂದ್ರೆ ಎಷ್ಟು 1. 2 1 2. ಇದು ಈವನ್ ಇಂಟೀಜರ್ ಆಗ್ತಿದೆ. ಥರ್ಡ್ ಆಪ್ಷನ್ ಇದೆ 2m ಪ್ಲಸ್ 1 ಅಂದ್ರೆ 2 1 2m ಅಂದ್ರೆ 2 ಇಂಟು ಎಂ ಪ್ಲಸ್ 1. 2 1 2 ಪ್ಲಸ್ 1 3 ಅಂದ್ರೆ ಇವೆರಡು ಆಡ್ ಇಂಟೀಜರ್ ಆಗ್ತಿದೆ. ಇವೆರಡು ಆನ್ಸರ್ ಆಗಲ್ಲ. ಈಗ ಎರಡು ಆಪ್ಷನ್ ಇದೆ, ಎಂ ಪ್ಲಸ್ 1 2m, ಎರಡು ಈವನ್ ಇಂಟೀಜರ್ ಬರ್ತಿದೆ. ಈಗ ಎಂ ಇಸ್ ಈಕ್ವಲ್ ಟು 2 ತಗೊಂಡು ಚೆಕ್ ಮಾಡ್ರಿ. ಎಂ ಇಸ್ ಈಕ್ವಲ್ ಟು 2 ನಾವು 4 ಆಪ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಆಲ್ರೆಡಿ ಇವೆರಡು ಆಪ್ಷನ್ ಗೊತ್ತಾಗಿದೆ. ಇವೆರಡು ಈವನ್ ನಂಬರ್ ಬರ್ತಿಲ್ಲ, ಆಡ್ ನಂಬರ್ ಬರ್ತಿದೆ ಅಂದ್ರೆ ಇವೆರಡು ಆಪ್ಷನ್ ಆನ್ಸರ್ ಆಗಲ್ಲ. ಇನ್ನು ನೋಡ್ಕೊಂಡ್ರೆ ಎರಡು ಆಪ್ಷನ್ ಎಂ ಪ್ಲಸ್ 1 2m. ಎಂ ಪ್ಲಸ್ 1 ಚೆಕ್ ಮಾಡ್ಕೊಳ್ಳಿ. ಎಂ ಅಂದ್ರೆ ಎಷ್ಟು ನೋಡಿದೀನಿ 2 ತಗೊಂಡಿನಿ. 2 ಪ್ಲಸ್ 1 ಎಷ್ಟಾಯ್ತು 3. ಅಂದ್ರೆ ಇದು ಆಗಲ್ಲ. ಇದೇನಾಯ್ತು ಆಡ್ ನಂಬರ್ ಆಯ್ತು. ಇನ್ನು ಉಳ್ಕೊಳ್ಳೋದು ಯಾವುದು 2m. ನೋಡಿ 2 ಇಂಟು ಎಂ ಅಂದ್ರೆ ಎಷ್ಟು 2 2 2 4 4 ಅಂದ್ರೆ ಈವನ್ ನಂಬರ್. ಅಂದ್ರೆ ಈ 3 ಆಪ್ಷನ್ ಆಗಿಲ್ಲ. ಎಂ ಇಸ್ ಈಕ್ವಲ್ ಟು 1 ತಗೊಂಡಾಗ್ಲೇ 2 ಆಪ್ಷನ್ ಹೋಯ್ತು. ಎಂ ಇಸ್ ಈಕ್ವಲ್ ಟು 2 ತಗೊಂಡಾಗ 2 ಆಪ್ಷನ್ ಅಲ್ಲಿ ಇನ್ನೊಂದು ಆಪ್ಷನ್ ಹೋಗ್ಬಿಡ್ತು. ಇನ್ನು ಉಳ್ಕೊಂಡಿದೆ ಯಾವುದು 2m. ಅಂದ್ರೆ ಎವರಿ ಈವನ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್ ಆಫ್ 2m ಫಾರ್ ಎಂ ಇಸ್ ಸಮ್ ಇಂಟೀಜರ್. ಓಕೆ, ಅಂದ್ರೆ ಎಂ ಅನ್ನೋದು ಯಾವ್ದಾರ ಇಂಟೀಜರ್ ಆಗಿರ್ಲಿ, ಪ್ರತಿ ಒಂದು ಈವನ್ ಇಂಟೀಜರ್ ಯಾವ ಫಾರ್ಮ್ ಅಲ್ಲಿ ಬರುತ್ತೆ 2m ಫಾರ್ಮ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಂ ಅಂದ್ರೆ 9 ಅಂತ ತಗೊಂಡಿಬೇಕಾದ್ರೆ 2 9 ಎಷ್ಟು 18. 18 ಅಂದ್ರೆ ಎಂತ ನಂಬರು ಈವನ್ ನಂಬರ್. ಅಂದ್ರೆ ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಎವರಿ ಈವನ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್ ಆಫ್ 2m. ಎಂ ಅಂತ ಲೆಟರ್ ಇದ್ರೆ ಎಂ, ಕೆಲವು ಟೈಮ್ 2q ಅಂತ ಕೇಳಿರ್ತಾರೆ, 2a ಅಂತ ಕೇಳಿರ್ತಾರೆ. ಓಕೆ, ಯಾವುದೇ ಈವನ್ ನಂಬರ್ ಈಸ್ ಆಫ್ ದ ಫಾರ್ಮ್ ಆಫ್ 2m ಫಾರ್ಮ್ ಅಲ್ಲಿ ಬರುತ್ತೆ. ಎಂ ಈಸ್ ಸಮ್ ಇಂಟೀಜರ್. ಎಂ ಅಂದ್ರೆ ಯಾವ್ದಾದ್ರೂ ಇಂಟೀಜರ್ ಆಗಿರ್ಲಿ. ಓಕೆ, ಎವರಿ ಈವನ್ ಇಂಟೀಜರ್ ಈಸ್ ದ ಫಾರ್ಮ್ ಆಫ್ 2m. ಅದೇ ರೀತಿಯಲ್ಲಿ ಕ್ವಶನ್ ಕೇಳ್ಬೋದು, ಫಾರ್ ಸಮ್ ಇಂಟೀಜರ್ ಎಂ ಎವರಿ ಆಡ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್ ಅಂತ ಕೇಳಿದ್ರೆ, ಈಗ ಮಾಡಿದ ಈವನ್ ಇಂಟೀಜರ್, ಆಡ್ ಇಂಟೀಜರ್ ಯಾವ ಫಾರ್ಮ್ ಅಲ್ಲಿ ಬರುತ್ತಾಗಾದ್ರೆ ಎವರಿ ಆಡ್ ಇಂಟೀಜರ್ 2m ಪ್ಲಸ್ 1 ಫಾರ್ಮ್ ಅಂತ ಬರ್ಕೊಬಹುದು. ನೋಡಿ ಎಂ ಅಂದ್ರೆ 1 ತಗೊಳ್ಳಿ. 2 1 2 ಪ್ಲಸ್ 1 ಎಷ್ಟು 3. 3 ಅನ್ನೋದು ಎಂತದ್ದು ಆಡ್ ನಂಬರ್. 2 ತಗೊಳ್ಳಿ. ಎಂ ಅಂದ್ರೆ 1 ತಗೊಂಡಾಗ 3 ಬಂತು. 3 ಅನ್ನೋದು ಎಂತ ನಂಬರು ಆಡ್ ಇಂಟೀಜರ್. ಎಂ ಅಂದ್ರೆ 2 ತಗೋತೀನಿ. 2 2 4 ಪ್ಲಸ್ 1 5. 5 ಅಂತದ್ದು ಆಡ್ ನಂಬರ್. ಹಾಗಾದ್ರೆ ಎವರಿ ಫಾರ್ ಸಮ್ ಇಂಟೀಜರ್ ಎಂ ಎವರಿ ಆಡ್ ಇಂಟೀಜರ್ ಇಸ್ ಆಫ್ ದ ಫಾರ್ಮ್ ಆಫ್ ಅಂದ್ರೆ 2m ಪ್ಲಸ್ 1 ಅಂತಲೂ ನಾವು ಬರ್ಕೊಬಹುದು. ಬಟ್ ಇಲ್ಲಿ ಈವನ್ ಇಂಟೀಜರ್ ಕೇಳಿದ್ರಿಂದ ಫಾರ್ ಸಮ್ ಇಂಟೀಜರ್ ಎಂ ಎವರಿ ಈವನ್ ಇಂಟೀಜರ್ 2m ಫಾರ್ಮ್ ಅಲ್ಲಿ ಬರುತ್ತೆ. ಎವರಿ ಆಡ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್ ಆಫ್ 2m ಪ್ಲಸ್ 1. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, which of the following rational number have terminating decimal ಅಂತ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ರಾಷನಲ್ ನಂಬರ್ ಹ್ಯಾವ್ ಟರ್ಮಿನೇಟಿಂಗ್ ಡೆಸಿಮಲ್? ಆಪ್ಷನ್ 1 ಬಂದ್ಬಿಟ್ಟು 16/225. ಆಪ್ಷನ್ 2 ಬಂದ್ಬಿಟ್ಟು 5/18. ಆಪ್ಷನ್ 3 ಬಂದ್ಬಿಟ್ಟು 2/21. ಆಪ್ಷನ್ 4 ಬಂದ್ಬಿಟ್ಟು 7/250. ನಿಮ್ಗೆ ಆಲ್ರೆಡಿ ನನ್ನ ಓಲ್ಡ್ ವಿಡಿಯೋ ಏನು ರಿಯಲ್ ನಂಬರ್ಸ್ ಲೆಸನ್ ಅಲ್ಲಿ ಟರ್ಮಿನೇಟಿಂಗು ನಾನ್ ಟರ್ಮಿನೇಟಿಂಗ್ ಅಂತ ಹೇಳಿದ್ದೀನಿ. ಟರ್ಮಿನೇಟಿಂಗ್ ಅಂದ್ರೆ ಯಾವುದೇ, ನೋಡಿ ಒಂದು ಫ್ರಾಕ್ಷನ್ ಇದೆ 225, ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ನ ಡಿವೈಡ್ ಮಾಡಿದಾಗ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ಏನ್ ನಿಮ್ಗೆ ರಿಮೈಂಡರ್ 0 ಬರಬೇಕು. ಈ 4 ಆಪ್ಷನ್ ಇದೆ. ಈ 4 ಆಪ್ಷನ್ ಹಂಗೆ ಟರ್ಮಿನೇಟಿಂಗ್ ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು, ಮತ್ತೆ ರಿಪೀಟ್ ಬರಬಾರ್ದು, ಯಾವುದೇ ಕೋಶಿಯಂಟ್ ರಿಪೀಟ್ ಆಗ್ತಾ ಇರಬಾರ್ದು. ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ರಿಮೈಂಡರ್ 0 ಬರೋದು 4 ಆಪ್ಷನ್ ಅಲ್ಲಿ ಯಾವುದು ಅಂತ ಕೇಳಿದ್ದೇನೆ. ಈ ರೀತಿ ಕೇಳಿದಾಗ ಈ 4 ಆಪ್ಷನ್ ಸಾಲ್ವ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇದಾಗುತ್ತೆ. ಅದಕ್ಕೋಸ್ಕರ ಡಿನಾಮಿನೇಟರ್ ನ ಚೆಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ಡಿನಾಮಿನೇಟರ್ ಇಲ್ಲಿ 225 ಇದೆ, ಇಲ್ಲಿ 18 ಇದೆ, 21 ಇದೆ, 250 ಇದೆ.
ಯಾವುದೇ ಡಿನಾಮಿನೇಟರ್ ಕಂಪ್ಲೀಟ್ ಆಗಿ ಕೊಟ್ಟಿರೋ ನ್ಯೂಮರೇಟರ್ ನ ಡಿವೈಡ್ ಮಾಡುತ್ತೆ ಅಂದ್ರೆ ಅದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ಕೊಂಡ್ ಆದ್ಮೇಲೆ, ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇರ್ಬೇಕು ಮಸ್ಟ್ ಅಂಡ್ ಶುಡ್. ಆ ರೀತಿ ಆದ್ಮೇಲೆ ಡಿನಾಮಿನೇಟರ್ ಯಾವ ಫಾರ್ಮ್ ಅಲ್ಲಿ ಇರ್ಬೇಕು ಅಂದ್ರೆ 2 to the power of m ಫಾರ್ಮ್ ಅಲ್ಲಿ ಇದ್ರೂ ಆಗುತ್ತೆ. 2 to the power of ಅಂದ್ರೆ m ಅಂದ್ರೆ ಯಾವ್ದೋ ಒಂದು ಇಂಟೀಜರ್ ಒಂದು ಯಾವ್ದಾದ್ರು, ಅಥವಾ 5 to the power of n ಫಾರ್ಮ್ ಅಲ್ಲಿ ಇರ್ಬೇಕಾಗುತ್ತೆ. ಅಂದ್ರೆ 5n ಅಂದ್ರೆ ಏನ್ ಇಂಟೀಜರ್, ಅಥವಾ ಇವೆರಡೂ ಸೇರಿಸಿ 2 to the power of m into 5 to the power of n ಈ ಫಾರ್ಮ್ ಅಲ್ಲಿ ಇರ್ಬೇಕಾಗುತ್ತೆ. ನಾನು ಹೇಳ್ತಿದ್ದೀನಿ, ಯಾವುದೇ ಒಂದು ರ್ಯಾಷನಲ್ ನಂಬರ್ನ ಅದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ದಾದ್ಮೇಲೆ ಮಸ್ಟ್ ಅಂಡ್ ಶುಡ್ ಅದರ ಡಿನಾಮಿನೇಟರ್ ಈ 2 to the power of m ಅಥವಾ 5 to the power of n ಆರ್ 2 to the power of m into 5 to the power of n ಈ ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ ಅದು ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ಟರ್ಮಿನೇಟಿಂಗ್ ಆಗಿ ರಿಮೈಂಡರ್ 0 ಬರುತ್ತೆ. ಈಗ ಲಾಸ್ಟ್ ಆಪ್ಷನ್ ಇದೆಯಲ್ಲ ನೋಡಿ, ಇದನ್ನು ಚೆಕ್ ಮಾಡ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಥರ್ಡ್ ಒನ್ ಇದೆ 2 by ಈ ಡಿನಾಮಿನೇಟರ್ ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೋದು ಏನಾಯ್ತು 7 3 ಇದೆ ಅಂದ್ರೆ 21 ಅಂತ 7 3 ಬರ್ಕೊಬೋದು. ನೋಡಿ ಡಿನಾಮಿನೇಟರ್ ಈ ಫಾರ್ಮಲ್ ಇಲ್ಲ, 2 to the power of m ಫಾರ್ಮಲ್ ಇಲ್ಲ, 5 to the power of m ನೋಡಿ 5 2 ಇಲ್ವೇ ಇಲ್ಲ ತಾನೇ ಇಲ್ಲಿ, ಹಂಗಾದ್ರೆ ಇದಾಗಲ್ಲ, ಟರ್ಮಿನೇಟಿಂಗ್ ಆಗಲ್ಲ. ಇದು 5/18 ಇದೆ ನೋಡಿ, 5/18 ಅಂದ್ರೆ 2 ಅಂತ ಬರಿಬಹುದು, 3 ಸ್ಕ್ವೇರ್ ಅಂತ ಬರಿಬಹುದು. 3 ಸ್ಕ್ವೇರ್ ಅಂದ್ರೆ ಎಷ್ಟು 9, 9 2 18 ಇದಿದೆ, ಬಟ್ ಇದಿಲ್ಲ. ಇಲ್ಲಿ ಐದರ್ ಇದೊಂದೇ ಇರಬೇಕು, ಇಲ್ಲ ಇದೊಂದೇ ಇರಬೇಕು, ಇಲ್ಲಾಂದ್ರೆ ಇವೆರಡು ಇರಬೇಕು. ಇಲ್ಲಿ ಒಂದೇ 2 ಇದೆ, ಬಟ್ ಇಲ್ಲಿ ಏನಾಗಿದೆ ಅಂದ್ರೆ 3 ಸ್ಕ್ವೇರ್ ಇದೆ, 3 ಇದೊಂದು ಎಕ್ಸ್ಟ್ರಾ ಬಂದ್ಬಿಟ್ಟಿದೆ, ಇದು ಆಗಲ್ಲ. ಇಲ್ಲ 2 to the power of m ಇದೊಂದೇ ಇದ್ದಿದ್ರೆ ಆಗೋದು, 5/2 ಇದ್ದಿದ್ರೆ ಆಗ್ತಿತ್ತು, ಇಲ್ಲ 5/2 ಇದ್ದಿದ್ರೆ ಕಂಪ್ಲೀಟ್ ಆಗಿ ಆಗ್ತಿತ್ತು, ಬಟ್ ಇಲ್ಲಿ 3 ಸ್ಕ್ವೇರ್ ಎಕ್ಸ್ಟ್ರಾ ಇದೆ. ಈಗ ಫಾರ್ ಎಕ್ಸಾಂಪಲ್ 3/25 ಇದೆ ನೋಡಿ, 3/25 ಅಂದ್ರೆ 5 ಸ್ಕ್ವೇರ್ ನೋಡಿ, 5 ಈ ಫಾರ್ಮಲ್ ಇದೆ, ಇದು ಟರ್ಮಿನೇಟಿಂಗ್ ಆಗುತ್ತೆ. ಇದು 3/25 ಅಂತ ಒಂದು ಎಕ್ಸಾಂಪಲ್ ಬರ್ತಿದ್ದೀನಿ. 3/5 ಸ್ಕ್ವೇರ್ ಅಂದ್ರೆ ಇದು ಆಗುತ್ತೆ, ಬಟ್ ಇಲ್ಲಿ 5/2 into 3 ಸ್ಕ್ವೇರ್ ಅಂದ್ರೆ ಇಲ್ಲಿ 3 ಸ್ಕ್ವೇರ್ ಎಕ್ಸ್ಟ್ರಾ ಬರ್ತಿಲ್ಲ. ಈ 3 ಫಾರ್ಮಲ್ ಇರ್ಬೇಕಷ್ಟೇ, ಡಿನಾಮಿನೇಟರ್ ಈ ಫಾರ್ಮಲ್ ಇರಬೇಕು ಅಥವಾ ಈ ಫಾರ್ಮಲ್ ಎರಡು ಸೇರಿಸಿರ್ಬೋದು, ಆದ್ರೆ ಇದು ಆಗಲ್ಲ. ಇದನ್ನು ಅಷ್ಟೇ 225 ಅಂತ ಬರ್ಕೊಂಡ್ರೆ ನೀವು 16/225 ಹೆಂಗ್ ಬರಿಬಹುದು ನಾವು, 5 ಇಂದ ಡಿವೈಡ್ ಆಗುತ್ತೆ. ಇದು 5 4 5 25 5 5 9 ಅಂದ್ರೆ 5 ಸ್ಕ್ವೇರ್ 3 ಸ್ಕ್ವೇರ್ ಆಗುತ್ತೆ. ಓಕೆ, ಇದು ಆಗಲ್ಲ, ಯಾಕೆಂದ್ರೆ ಡಿನಾಮಿನೇಟರ್ 3 ಸ್ಕ್ವೇರ್ ಆಯ್ತು. ಇದು ಲಾಸ್ಟ್ ಆಪ್ಷನ್ ಇದೆಯಲ್ಲ ನೋಡಿ, 7/250 ಇದೆಯಲ್ಲ, 250 ಹೆಂಗ್ ಬರಿಬಹುದು ನಾವು, 250 ನ 5 5 5 2 5 25 0 5 5 1 0 5 2 ಬರಿಬಹುದು. ಹೆಂಗೆ ನೋಡಿ, 5 ಕ್ಯೂಬ್ ಇಂಟು 2 ನೋಡಿ, ಇಲ್ಲೇನಾಯ್ತು ಫೋರ್ತ್ ಆಪ್ಷನ್ ನೋಡಿ, ಫೋರ್ತ್ ಆಪ್ಷನ್ ಅಲ್ಲಿ 7 by ಡಿನಾಮಿನೇಟರ್ ಏನ್ ಬರ್ತಾ ಇದೆ 5 ಕ್ಯೂಬ್ ಇಂಟು 2 ಅಂದ್ರೆ ನಾವೇನಂದಿದ್ದೀವಿ 2 to the power of m into 5 to the power of n ಈ ಫಾರ್ಮಲ್ ಬರಬೇಕು, ಅಥವಾ ಇಂಡಿವಿಜುವಲ್ ಸಿಂಗಲ್ 2 to the power of m 5 to the power of m ಈ ಫಾರ್ಮಲ್ ಬರಬೇಕು ಅಂತ ಹೇಳಿದೆ ತಾನೆ. ಇಲ್ಲಿ ನೋಡಿ ಡಿನಾಮಿನೇಟರ್ ಈ ಫಾರ್ಮಲ್ ಬರ್ತಾ ಇದೆ, 5 to the power of 3 into 2 to the power of ಏನಿಲ್ಲ ಅಂದ್ರೆ ಪವರ್ 1 ಬರ್ಕೊಬಹುದು, ಅಂದ್ರೆ 2 to the power of 1 into 5 to the power of 3. ಹಿಂಗಿದ್ದಾಗ ಮಸ್ಟ್ ಅಂಡ್ ಶುಡ್ ಟರ್ಮಿನೇಟಿಂಗ್ ಆಗುತ್ತೆ. ಏನಾಗುತ್ತೆ, ಅದ್ರ ಆಪ್ಷನ್ 4 ಈಸ್ ಟರ್ಮಿನೇಟಿಂಗ್. ನೀವು ಕಂಪ್ಯೂಟರ್ ಡಿವೈಡ್ ಮಾಡ್ತಾ ಮತ್ತೆ ಚೆಕ್ ಮಾಡೋದ್ರ ಬದಲು ಯು ಹ್ಯಾವ್ ಟು ಸಿ ದೇರ್ ಡಿನಾಮಿನೇಟರ್ ನ ನೋಡ್ಬಿಟ್ಟು ನಾವು ಇದು ಟರ್ಮಿನೇಟಿಂಗ್ ಆಗುತ್ತೋ ನಾನ್ ಟರ್ಮಿನೇಟಿಂಗ್ ಆಗುತ್ತೋ ಅಂತ ಹೇಳ್ಬೋದು. ಟರ್ಮಿನೇಟಿಂಗ್ ಆಗ್ಬೇಕು ಅಂದ್ರೆ ಆ ಫ್ರಾಕ್ಷನಲ್ ನಂಬರ್ ಅಥವಾ ಫ್ರಾಕ್ಷನ್ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ದಿರ್ತೀರಾ, ಓಕೆನಾ. ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ದಾದ್ಮೇಲೆ ಡಿನಾಮಿನೇಟರ್ 2 to the power of m ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 3 to the power of 4 ಅಂತ ಇದೆ, ಸಾರಿ 3/4 ಅಂತ ಇದೆ, 3 4 ಅನ್ನು ಬರೀಬಹುದು 2 ಸ್ಕ್ವೇರ್ ಈ ಫಾರ್ಮಲ್ ಇದೆ ಅಂತ, ಇದು ಅಂದ್ರೆ ಟರ್ಮಿನೇಟಿಂಗ್ ಆಗುತ್ತೆ. ಇಲ್ಲ 5 to the power of m 11/25 11/125 11/125 ಅಂದ್ರೆ 5 ಕ್ಯೂಬ್ ಅಂತ ಬರೀಬಹುದಾ, ಹಂಗಾರೆ ಇದು 5 to the power of m ಫಾರ್ಮಲ್, ಇದು ಟರ್ಮಿನೇಟಿಂಗ್ ಆಗುತ್ತೆ. ಕೆಲವು ಕ್ವಶನ್ಗಳು ಈಗ 17/100 ಇದು ಯಾವ ಫಾರ್ಮಲ್ ಇದೆ, 17 100 ಹೆಂಗ್ ಬರೀಬಹುದು, 5 ಸ್ಕ್ವೇರ್ 2 ಸ್ಕ್ವೇರ್ 5 ಸ್ಕ್ವೇರ್ ಎಷ್ಟು 25 2 ಸ್ಕ್ವೇರ್ ಎಷ್ಟು 400 ಆಯ್ತು ತಾನೆ. ಇದು ಈ ಫಾರ್ಮಲ್ ಬಂತಿದ್ದು, ಅದು 2 to the power of m into 5 to the power of n ಈ ಫಾರ್ಮಲ್ ಬಂತು. ಹಾಗಾದ್ರೆ ಇದೇನಾಗುತ್ತೆ, ಟರ್ಮಿನೇಟಿಂಗ್ ಆಗುತ್ತೆ. ಡಿನಾಮಿನೇಟರ್ 2 to the power of m ಅಥವಾ 5 to the power of n ಅಥವಾ ಎರಡೂ ಸೇರಿಸ್ಕೊಂಡು 2 to the power of m into 5 to the power of n ಈ ಫಾರ್ಮಲ್ ಇದ್ದಾಗ ಸಿಂಪ್ಲೆಸ್ಟ್ ಫಾರ್ಮಲ್ ಬರೆದು ಈ ಫಾರ್ಮಲ್ ಇದ್ದಾಗ ಮಸ್ಟ್ ಅಂಡ್ ಶುಡ್ ಆ ಏನು ರ್ಯಾಷನಲ್ ನಂಬರ್ ಮಸ್ಟ್ ಅಂಡ್ ಶುಡ್ ಟರ್ಮಿನೇಟಿಂಗ್ ಡೆಸಿಮಲ್ ಆಗಿರುತ್ತೆ ಅಂತ. ಓಕೆ, ಈಗ ನೆಕ್ಸ್ಟ್ ಕ್ವಶನ್, ಇವೆಲ್ಲ ಕ್ವಶನ್ ಆರ್ ಡಿ ಶರ್ಮಾ ಬುಕ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದೆ. ಇಫ್ 1 root of the
polynomial, if one root of the polynomial f of x is equal to 5x square plus 3x plus k, 5x square plus 3x, sorry, plus 13x plus k is reciprocal of the other, then the value of k. ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ 1 0, ಆಪ್ಷನ್ 2 5, ಆಪ್ಷನ್ ಸಿ 1/6, ಆಪ್ಷನ್ ಡಿ ಸಾರಿ ಆಪ್ಷನ್ ಸಿ ಅಂತ ಬರೋಣ, ಆಪ್ಷನ್ 3, ಆಪ್ಷನ್ 4 ಬಂದ್ಬಿಟ್ಟು 6. ಇಲ್ಲಿ ನೋಡಿ, ಇಫ್ ಒನ್ ರೂಟ್ ಆಫ್ ದ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 5x ಸ್ಕ್ವೇರ್ ಪ್ಲಸ್ 13x ಪ್ಲಸ್ ಕೆ, ಅಂದ್ರೆ ಒಂದು ಪಾಲಿನಾಮಿಯಲ್ ಇದೆ 5x ಸ್ಕ್ವೇರ್ ಪ್ಲಸ್ 13x ಪ್ಲಸ್ ಕೆ ಅನ್ನೋದು ಒಂದು ಪಾಲಿನಾಮಿಯಲ್ ಇದೆ. ಈ ಪಾಲಿನಾಮಿಯಲ್ ಅಲ್ಲಿ ಈಗ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ, 5x ಸ್ಕ್ವೇರ್ ಪ್ಲಸ್ 13x ಪ್ಲಸ್ ಕೆ. ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಒನ್ ರೂಟ್ ಇಸ್ ರೆಸಿಪ್ರೋಕಲ್ ಆಫ್ ದ ಅದರ್, ಒಂದು ರೂಟ್ ಇನ್ನೊಂದು ರೂಟ್ಗೆ ರೆಸಿಪ್ರೋಕಲ್ ಆಗಿದೆ ವ್ಯಾಲ್ಯೂ ಆಫ್ ಕೆ. ಒನ್ ರೂಟ್ ಇಸ್ ರೆಸಿಪ್ರೋಕಲ್ ಆಫ್ ಅದರ್ ಅಂದ್ರೆ ಇಲ್ಲಿ ಜೀರೋಸ್ ಅಂತಲೂ ಕನ್ಸಿಡರ್ ಮಾಡಬಹುದು. ಪಾಲಿನಾಮಿಯಲ್ ಅಂತ ಕೇಳಿದ್ರೆ 2 zeros ಬರ್ತಾ ಇದೆ ಇದು, ಯಾಕೆಂದ್ರೆ ಬಿಕಾಸ್ ಇಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಅಟ್ ಮೋಸ್ಟ್ ಇಟ್ ಹ್ಯಾಸ್ 2 zeros. ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ 5x ಸ್ಕ್ವೇರ್ ಪ್ಲಸ್ 13x ಪ್ಲಸ್ ಕೆ ಅಂತ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ, ಇದಕ್ಕೆ 2 zeros ಬರುತ್ತೆ. ಅಂದ್ರೆ ಎಕ್ಸ್ ಜಾಗಕ್ಕೆ 2 ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 0 ಈಕ್ವಲ್ ಆಗುತ್ತೆ. ಇಲ್ಲಿ ಏನಂತ ಹೇಳಿದರೆ, ಒನ್ ರೂಟ್ ಆಫ್ ದ ಪಾಲಿನಾಮಿಯಲ್ ಇಸ್ ರೆಸಿಪ್ರೋಕಲ್ ಆಫ್ ದ ಅದರ್, ಒಂದು ರೂಟ್ ಇನ್ನೊಂದು ರೂಟಿಗೆ ರೆಸಿಪ್ರೋಕಲ್, ಅಥವಾ ಒಂದು 0 ಇನ್ನೊಂದು ರೂಟಿಗೆ ಇನ್ನೊಂದು 0ಗೆ ರೆಸಿಪ್ರೋಕಲ್. ಅಂದ್ರೆ ಫಾರ್ ಎಕ್ಸಾಂಪಲ್ 1 0 3 ಆಯ್ತು ಅಂದ್ರೆ ಇನ್ನೊಂದು 1/3 ರೆಸಿಪ್ರೋಕಲ್, ಅಂದ್ರೆ 3ಗೆ ರೆಸಿಪ್ರೋಕಲ್ ಅಂದ್ರೆ ಎಷ್ಟು 1/3 ತಾನೆ, ಆ ರೀತಿ ಆಗಿದೆ. ಹಾಗಾದ್ರೆ ಕೆ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಹೇಳಿರೋದು ಒನ್ ರೂಟ್ ಆಫ್ ದ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ 5x ಸ್ಕ್ವೇರ್ ಪ್ಲಸ್ 13x ಪ್ಲಸ್ ಕೆ ಈಸ್ ರೆಸಿಪ್ರೋಕಲ್ ಆಫ್ ದ ಅದರ್, ದ ವ್ಯಾಲ್ಯೂ ಆಫ್ ಕೆ ಈಸ್ ಅಂತ ಕೇಳಿದ್ದಾರೆ. ಅಂದ್ರೆ ಒಂದ್ ರೂಟ್ ಇನ್ನೊಂದು ರೂಟಿಗೆ ರೆಸಿಪ್ರೋಕಲ್. ನಾನು ಇಲ್ಲಿ ಎಂ ನ ಒಂದ್ ರೂಟ್ ಅಂತ ತಗೊಂತೀನಿ, ಇನ್ನೊಂದು ರೂಟ್ ನ 1/m ಅಂತ ತಗೊಂತೀನಿ. ಒಂದ್ ರೂಟ್ ಎಂ, ಇನ್ನೊಂದು ರೂಟ್ 1/m. ಓಕೆ, ಇವೆರಡು ರೆಸಿಪ್ರೋಕಲ್. ಎಂ ರೆಸಿಪ್ರೋಕಲ್ ಅಂದ್ರೆ 1/m ತಾನೆ, ಆರ್ ದ 2 ರೂಟ್ಸ್. ಓಕೆ, ಹಿಂಗಿದ್ದಾಗ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂದ್ರೆ ಒಂದು ಫಾರ್ಮುಲಾ ಬರುತ್ತೆ, ಫೆಮಿಲಿಯರ್ ಇರ್ತೀರ. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂದ್ರೆ ಏನ್ ಬರುತ್ತೆ, C/A ಅಂತ ಬರುತ್ತೆ. ಯಾವುದೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಮ್ ಆಫ್ ದ ರೂಟ್ಸ್, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತ ಬರುತ್ತೆ. ಇಲ್ಲಿ ನಾವು ರೆಸಿಪ್ರೋಕಲ್ ಇದೆ, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಮಾಡ್ತೀನಿ. ಪ್ರಾಡಕ್ಟ್ ಅಂದ್ರೆ ಏನು, ಇವೆರಡು ರೂಟ್ಸ್ ಮಲ್ಟಿಪ್ಲೈ ಮಾಡೋದು, 1/m. ಸಿ ಅಂದ್ರೆ ಎಷ್ಟಾಗುತ್ತೆ, ಇಲ್ಲಿ ಸಿ ಕೆ ಆಗುತ್ತೆ. ಎ ಅಂದ್ರೆ ಎಷ್ಟಾಗುತ್ತೆ 5 ಆಗುತ್ತೆ. ನೋಡಿ, ಎಮ್ ಕ್ಯಾನ್ಸಲ್, 1 ಇದೆ, ಈ 5 ಕಡೆ ಬಂತಂದ್ರೆ 1 × 5 ಕೆ, 1 5 5, ಕೆ ವ್ಯಾಲ್ಯೂ ಎಷ್ಟಾಗುತ್ತೆ 5 ಆಗುತ್ತೆ. ಇದು ಸಿಂಪಲ್ ಕ್ವಶನ್. ಒಂದ್ ರೂಟ್ ರೆಸಿಪ್ರೋಕಲ್ ಆಗಿದ್ದಾಗ ಇನ್ನೊಂದು ರೂಟ್ಗೆ 5x ಸ್ಕ್ವೇರ್ ಪ್ಲಸ್ 13x ಪ್ಲಸ್ ಕೆ ಇದ್ದಾಗ ಕೆ ವ್ಯಾಲ್ಯೂ ಬಂದ್ಬಿಟ್ಟು ಏನಾಗುತ್ತೆ 5 ಆಗುತ್ತೆ. ಇದು ಪಾಲಿನಾಮಿಯಲ್. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ಇನ್ನೊಂದು ಕ್ವಶನ್ ನೋಡಿ, ಇಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A cos 25 degree, 0 and 0, A cos 25 degree 0 and 0 cos A cos 65 degree is. ಆಪ್ಷನ್ಗಳು ಬಂದ್ಬಿಟ್ಟು ಆಪ್ಷನ್ 1 ಎ, ಆಪ್ಷನ್ 2 2a, ಆಪ್ಷನ್ ಸಿ 3a, ಆಪ್ಷನ್ ಸಿ ಇಂದ 3a, ಆಪ್ಷನ್ 4 ಬಂದ್ಬಿಟ್ಟು a ಸ್ಕ್ವೇರ್. ನೋಡಿ, ಇಲ್ಲೊಂದು ಕ್ವಶನ್ ಇದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ a cos 25, 0 0, a cos 65. ಓಕೆ, ಇವೆರಡು ಪಾಯಿಂಟ್ಸ್ ಮಧ್ಯೆ ಡಿಸ್ಟೆನ್ಸ್ ಬಂದ್ಬಿಟ್ಟು 4 ಆಪ್ಷನ್ ಅಲ್ಲಿ ಯಾವ್ದಾಗುತ್ತೆ ಅಂತ ಡಿಸ್ಟೆನ್ಸ್ ಕೇಳಿದರೆ, ಹಾಗಾದ್ರೆ ಡಿಸ್ಟೆನ್ಸ್ ಕೇಳಿದ್ರೆ ಇದೇನಾಗುತ್ತೆ, ಇದು x1 y1, ಇದು x2 y2 ಆಗುತ್ತೆ. ಯಾಕಂದ್ರೆ ನಮ್ಗೆ ಫೆಮಿಲಿಯರ್ ಇದೀವಿ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆನಾ, x2 ಅಂದ್ರೆ ಎಷ್ಟಾಗುತ್ತೆ, x2 ಅಂದ್ರೆ 0 ಮೈನಸ್ a cos 65
ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೇನು a cos 65 ಮೈನಸ್ 0 ಸ್ಕ್ವೇರ್. ಈಗ 0 ಮೈನಸ್ ಎನಿಥಿಂಗ್ ಇಸ್ ಅದೇ ಬಂದ್ಬಿಡುತ್ತಲ್ವಾ, ಅಂದ್ರೆ ಇದೇನು ಉಳ್ಕೊಳ್ತೀನ ಮೈನಸ್ a cos 65 ಹೋಲ್ ಸ್ಕ್ವೇರ್ ಪ್ಲಸ್ ಇದೇನಾಗುತ್ತೆ a cos 65 ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡಿ 0 ಇಂದ ಏನೇ ಸಪರೇಟ್ ಮಾಡ್ರೆ ಅದೇ ಬಂದಿರುತ್ತೆ, ಮೈನಸ್ ಎ ಇದರಿಂದ ಮೈನಸ್ ಎ ಕಾಸ್ 65 ಹೋಲ್ ಸ್ಕ್ವೇರ್ ಪ್ಲಸ್ ಎ 25 ಅಲ್ಲ 25 ಕಾಸ್ 65 ಅಲ್ಲ ಕಾಸ್ 25 ಹೋಲ್ ಸ್ಕ್ವೇರ್. x1 ಅಂದ್ರೆ a ಕಾಸ್ 25 ಹೋಲ್ ಸ್ಕ್ವೇರ್. ಓಕೆ, ಇದು a ಕಾಸ್ 65 ಹೋಲ್ ಸ್ಕ್ವೇರ್. ನೋಡಿ x2 ಅಂದ್ರೆ 0, x1 ಅಂದ್ರೆ a ಕಾಸ್ 25 ಸಬ್ಸ್ಟಿಟ್ಯೂಷನ್ ಮಾಡಿದೀನಿ, ಸ್ಕ್ವೇರ್ ಇದೆ. y2 ಅಂದ್ರೆ a ಕಾಸ್ 65 ಮೈನಸ್ y1 ಅಂದ್ರೆ 0 ಸಬ್ಸ್ಟಿಟ್ಯೂಷನ್ ಮಾಡಿದೀನಿ. 0 ಮೈನಸ್ a ಕಾಸ್ 25 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಇದು ಮೈನಸ್ a ಕಾಸ್ 25 ಸ್ಕ್ವೇರ್ ಪ್ಲಸ್ a ಕಾಸ್ ಇದು ಪ್ಲಸ್ a ಕಾಸ್ 65 ಸ್ಕ್ವೇರ್ ಆಯ್ತು. ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಆಗಿರೋದ್ರಿಂದ ಇದು ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಮಾಡಬಹುದು. ಮೈನಸ್ ಎ ಸ್ಕ್ವೇರ್ ಏನಾಗುತ್ತೆ, ಅದು ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ 25 ಆಗುತ್ತೆ. ಏನಾಗುತ್ತೆ ಅದು ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ 25, ರೂಟ್ ಹಂಗೆ ಕಂಟಿನ್ಯೂ ಆಗ್ತಿರುತ್ತೆ. ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ 25 ಪ್ಲಸ್ ಇದೇನಾಗುತ್ತೆ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ 65 ಆಗುತ್ತೆ. ಓಕೆನಾ, ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ 25 ಪ್ಲಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ 65 ಆಗುತ್ತೆ. ಓಕೆನಾ, ಇವೆರಡು ಏನ್ ಕಾಮನ್ ತಗೊಬಹುದು, ನಾನು ಎ ಸ್ಕ್ವೇರ್ ಕಾಮನ್ ತಗೊಬಹುದು. ಎ ಸ್ಕ್ವೇರ್ ಕಾಮನ್ ತಗೊಂಡ್ಬಿಟ್ರೆ ಇನ್ನು ರಿಮೈನಿಂಗ್ ಏನ್ ಉಳ್ಕೊಳ್ತೀವಿ, ಕಾಸ್ ಸ್ಕ್ವೇರ್ 25 ಉಳ್ಕೊಳ್ತಿಲ್ವಾ. ಈ ಕಾಸ್ ಸ್ಕ್ವೇರ್ 25ಗೆ ನಾನು ಕಾಂಪ್ಲಿಮೆಂಟರಿ ಬರಿತೀನಿ. ಕಾಸ್ 25ಗೆ ಕಾಂಪ್ಲಿಮೆಂಟರಿ ಅಂದ್ರೆ ಗೊತ್ತಿರಬೇಕು, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಬರುತ್ತೆ ಟ್ರಿಗ್ನಾಮೆಟ್ರಿನಲ್ಲಿ. ನಾನೀಗ ಕಾಸ್ 25ಗೆ ಕಾಂಪ್ಲಿಮೆಂಟರಿ ಬರಿತೀನಿ. ಕಾಸ್ 25ಗೆ ಕಾಂಪ್ಲಿಮೆಂಟರಿ ಬರೀ ಏನಾಗುತ್ತೆ, ಅದು ಸೈನ್ ಆಫ್ 90 ಮೈನಸ್ 25 ಆಗುತ್ತೆ. ನಥಿಂಗ್ ಬಟ್ ಸೈನ್ 65 ಡಿಗ್ರಿ ಆಗುತ್ತೆ. ಅಂದ್ರೆ ಕಾಸ್ 25ಗೆ ಕಾಂಪ್ಲಿಮೆಂಟರಿ ಆಗ ಬಂದ್ಬಿಟ್ಟು ಏನಾಗುತ್ತೆ, ಸೈನ್ 65 ಆಗುತ್ತೆ. ಕಾಸ್ 25 ಡಿಗ್ರಿಗೆ ಕಾಂಪ್ಲಿಮೆಂಟರಿ ಆಗುತ್ತೆ ಸೈನ್ 65 ಆಗುತ್ತೆ. ಇಲ್ಲಿ ಕಾಸ್ ಸ್ಕ್ವೇರ್ 25 ಇದೆ, ಇದು ಕಾಂಪ್ಲಿಮೆಂಟರಿ ಬರೆದು ಏನಾಗುತ್ತೆ, ಇದು ಸೈನ್ ಸ್ಕ್ವೇರ್ 65 ಆಗುತ್ತೆ. ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಆಲ್ರೆಡಿ ಕಾಮನ್ ತಗೊಂಡಿದ್ದ, ಕಾಸ್ ಸ್ಕ್ವೇರ್ 65 ಹಂಗೆ ಬರ್ಕೊಂತೀನಿ. ಈ ಎ ಸ್ಕ್ವೇರ್ ರೂಟ್ ಇಂದ ಆಚೆಡೆ ಬಂದ್ರೆ ಸ್ಕ್ವೇರ್ ರೂಟ್ ಇಂದ ಆಚೆಡೆ ಬಂದ್ರೆ ಎಷ್ಟಾಗುತ್ತೆ, ಎ ಆಗುತ್ತೆ. ಇಲ್ಲಿ ಇನ್ನು ರೂಟ್ ಒಳಗಡೆ ಏನು ಕೊಡುತ್ತೆ, ಸೈನ್ ಸ್ಕ್ವೇರ್ 65 ಪ್ಲಸ್ ಕಾಸ್ ಸ್ಕ್ವೇರ್ 65. ದಿಸ್ ಈಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ವ್ಯಾಲ್ಯೂ ಎಷ್ಟು, 1. ರೂಟ್ 1 ಅಂದ್ರೆ 1, a ಇಂಟು 1 a. ಅದರ ಆಪ್ಷನ್ ಯಾವ್ದಾಗುತ್ತೆ, ಎ ಆಗುತ್ತೆ. ಆಪ್ಷನ್ ಯಾವ್ದಾಗುತ್ತೆ, ಎ ಆಗುತ್ತೆ. ಆಪ್ಷನ್ ಎ ಅಂದ್ರೆ ಯಾವ್ದು ಬರ್ಕೊಂಡಿದ್ದೀವಿ ನಾವು, ಫಸ್ಟ್ ಆಪ್ಷನ್ ಬರ್ಕೊಂಡಿದ್ದೆ ಕರೆಕ್ಟಾ. 1 ಅಂದ್ರೆ ಎ ಅಂತ ಬರ್ಕೊಂಡಿದ್ದು. ಆನ್ಸರ್ ಬಂದ್ಬಿಟ್ಟು ಏನಾಗುತ್ತೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ಯಾವ್ದು, ಯಾವ ಪಾಯಿಂಟ್ ಎ ಕಾಸ್ 25 0 ಅಂಡ್ 0 ಎ ಕಾಸ್ 65 ಇದ್ದಾಗ ದ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟೂ ಪಾಯಿಂಟ್ಸ್ ಈಸ್ ಆಪ್ಷನ್ 1 ಎ ಆಗುತ್ತೆ. ಓಕೆ, ಇದು ಡಿಸ್ಟೆನ್ಸ್ ಫಾರ್ಮುಲಾ ಅಂಡ್ ಆಲ್ಸೋ ಟ್ರಿಗ್ನಾಮೆಟ್ರಿ ನಲ್ಲಿ ಐಡೆಂಟಿಟಿ ಅಂಡ್ ಆಲ್ಸೋ ಕಾಂಪ್ಲಿಮೆಂಟರಿ ಯೂಸ್ ಮಾಡಿ ಸಾಲ್ವ್ ಮಾಡಿರೋ ಪ್ರಾಬ್ಲಮ್. ಓಕೆ, ಇನ್ನೂ ಕೂಡ ಆರ್ ಡಿ ಶರ್ಮಾ ಬುಕ್ ಅಲ್ಲಿ ಸಮ್ ಮೋರ್ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.